ಮಸ್ಕಿಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಸಮಾಜಶಾಸ್ತ್ರದ ಉಪನ್ಯಾಸಕ 44 ವರ್ಷ ಪ್ರಾಯದ ಶಂಕರಗೌಡ ಪಾಟೀಲ್ ಕರಡ್ಕಲ್ ಬುಧವಾರ ಮಧ್ಯಾಹ್ನ ಬಳ್ಳಾರಿಯಲ್ಲಿ ಪಿಯುಸಿ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡುವ ವೇಳೆ ಹಠಾತ್ ತೀವ್ರ ಹೃದಯಾಘಾತಕ್ಕೀಡಾಗಿ ಅಕಾಲ ಮೃತ್ಯುವಿಗೆ ತುತ್ತಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಬುಧವಾರ ಸಂಜೆ 5ರ ಸುಮಾರಿಗೆ ಮಸ್ಕಿಯ ಕೇಂದ್ರ ಶಾಲಾ ಮೈದಾನದಲ್ಲಿ ಕೆಲ ಹೊತ್ತು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಸಾಗರೋಪಾದಿಯಲ್ಲಿ ನೆರೆದಿದ್ದ ವಿದ್ಯಾರ್ಥಿ ಬಳಗ, ಸಹೋದ್ಯೋಗಿಗಳು, ಶಿಕ್ಷಕರು ಅಶ್ರುತರ್ಪಣ ಸಮರ್ಪಿಸಿ ನಂತರ ಅವರ ಹುಟ್ಟೂರು ಲಿಂಗಸುಗೂರು ತಾಲೂಕಿನ ಕರಡ್ಕಲ್ ಗ್ರಾಮಕ್ಕೆ ಕರೆದೊಯ್ದರು. ಅವರ ಅಂತ್ಯ ಸಂಸ್ಕಾರ ಗುರುವಾರ ಮಧ್ಯಾಹ್ನದ ಹೊತ್ತಿಗೆ ಕರಡ್ಕಲ್ಲಿನ ರುದ್ರಭೂಮಿಯಲ್ಲಿ ಜರುಗುವುದೆಂದು ಬಲ್ಲ ಮೂಲಗಳು ತಿಳಿಸಿವೆ. ಅವರು ಸುಮಾರು 18 ವರ್ಷಗಳಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಮಾಜಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಪ್ರಸ್ತುತ ಮಸ್ಕಿಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಕಳೆದ 12 ವರ್ಷಗಳಿಂದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಅವರು ತಂದೆ, ತಾಯಿ, 2 ಗಂಡು ಮಕ್ಕಳು, ಮಡದಿ, ಬಂಧು ಬಳಗ, ಅಪಾರ ಸಂಖ್ಯೆಯ ವಿದ್ಯಾರ್ಥಿ ಬಳಗ, ಉಪನ್ಯಾಸಕ, ಶಿಕ್ಷಕ ವೃಂದವನ್ನು ಬಿಟ್ಟು ಅಗಲಿದ್ದಾರೆ. ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಸ್ಕಿ ತಾಲೂಕಾ ಘಟಕದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಉತ್ತಮ ಕ್ರೀಡಾಪಟುಗಳಾಗಿದ್ದು ತೀರಾ ಇತ್ತೀಚೆಗೆ ನಡೆದಿದ್ದ ಕ್ರೀಡೆಯಲ್ಲಿ ಕಪ್ ಗೆಲ್ಲುವ ಮೂಲಕ ಕ್ರೀಡಾ ಉತ್ಸಾಹವನ್ನು ಎಲ್ಲರಲ್ಲೂ ತುಂಬಿದ್ದರು. ಇಂತಹ ಚಲನಶೀಲ, ಆತ್ಮೀಯ, ಒಳ್ಳೆಯ ಮಿತ್ರ, ಉಪನ್ಯಾಸಕ, ಕ್ರೀಡಾಪಟು, ಮುತ್ಸದ್ದಿಯನ್ನು ಕಳೆದುಕೊಂಡ ಅವರ ಬಳಗ ದುಃಖದ ಮಡುವಿನಲ್ಲಿ ಮುಳುಗಿದೆ.